ಎಲ್ಲರಿಗೂ ನಮಸ್ತೆ. ನಾನು ಶಾರದಾ ಹೈಸ್ಕೂಲ್ಗೆ ಬಂದು 3 ವರ್ಷ ಆಯಿತು. ಸಮಯ ಯಾವ ಥರ ಜಾರಿ ಹೋಯಿತು ಅಂತಾನೆ ಗೊತ್ತಾಗಲೇ ಇಲ್ಲ. ಆದರೂ ಪರವಾಗಿಲ್ಲ, ಇನ್ನೂ 15 ದಿನ ಇದೆಯಲ್ಲ ಅಮೂಲ್ಯವಾದ ಕ್ಷಣಗಳನ್ನ ಕಳೀಲಿಕ್ಕೆ. ಎಷ್ಟೋ ನೆನಪುಗಳನ್ನು ಕೊಟ್ಟ ಶಾಲೆಯ ಕಾರಿಡಾರ್, ಕಾಂಪೌಂಡ್ಗಳ ಮೇಲೆ ಜೀವನದ ಅಮೂಲ್ಯವಾದ ನೆನಪುಗಳು, ಸ್ನೇಹಿತರ ನೆನಪು, ಶಿಕ್ಷಕರ ನೆನಪು, ಎಲ್ಲವೂ ಅಮೂಲ್ಯವಾದ ನೆನಪುಗಳೇ. ಈ ನೆನಪುಗಳ ಮಧ್ಯೆ 10ನೇ ತರಗತಿ ಮುಗಿಯುತ್ತಲ್ಲ ಅನ್ನೋ ಒಂದೇ ವಿಚಾರ ಬೇಜಾರು ಅಷ್ಟೇ. ಓದೋದ್ರಲ್ಲಿ ನಾನು ವೀಕ್ ಇರ್ಬೋದು, ಆದರೆ ಜೀವನದ ಪಾಠ ಕಲಿಯೋದ್ರಲ್ಲಿ ವೀಕ್ ಇಲ್ಲ. ನನಗೆ ನೆನಪಾಯಿತು, ಈ ಶಾಲೆಯಿಂದ ನಾನು ವೀಕೆಂಡ್ ವಿಕ್ರಮೇಶ್ಗೆ ಹೋಗಿದ್ದೆ. ನನಗೆ ಈ ವಿಚಾರದಲ್ಲಿ ಖುಷಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಶಾಲೆಗಳಿವೆ, ಅದರಲ್ಲಿ ನಾನು ನನ್ನ ಶಾಲೆಯಿಂದ ವೀಕೆಂಡ್ ವಿಕ್ರಮೇಶ್ಗೆ ಹೋಗಿದ್ದೆ. ನನಗೆ ಅದೃಷ್ಟ ಅಂತ ಅಂದ್ಕೊತೀನಿ. ಅದರಲ್ಲೂ ನಾನು ಡಾಲಿ ಧನಂಜಯ್ ಅಣ್ಣ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅದು ಈ ಶಾಲೆಯಿಂದ ಆಯಿತು. ನನಗೆ ಹೆಮ್ಮೆ ಇದೆ. ನನ್ನ ಶಾಲೆಯಲ್ಲಿ ಕಹಿ ನೆನಪು, ಸಿಹಿ ನೆನಪು ಇದೆ. ಇನ್ನೊಂದು ವಿಚಾರ ಹೇಳೋದೇ ಮರ್ತಿದ್ದೆ. ಅನಲಕ್ಷ್ಮಿ ಮೇಡಮ್ ಇಂಗ್ಲೀಷ್ ಪೋಯಮ್ ಮಾಡಿದರು. ನನಗೆ ನೆನಪಿದೆ, ನಾನು ಪೋಯಮ್ ಕಲ್ತಿದ್ದೆ. ಆದರೆ ಏನೂ ಇಲ್ಲ ಬಿಡಿ, ಮೇಡಮ್ ಇಲ್ಲ ಅನ್ನೋ ಒಂದೇ ವಿಚಾರ ಬೇಜಾರು ಈಗಲೂ ಕಾಡುತ್ತೆ. ವಿಧಿ ಎಷ್ಟು ಕ್ರೂರ ಅಲ್ವಾ? ನಮಗೆ ಬೇಕಾದವ್ರನ್ನ, ನಮ್ಮ ಜೊತೆ ಚೆನ್ನಾಗಿರೋರನ್ನ ಬೇಗ ಕರ್ಕೊಳ್ಳುತ್ತೆ. ಇನ್ನೊಂದು ವಿಚಾರ ನೆನಪಾಯಿತು. ರೇಷ್ಮಾ ಮೇಡಮ್ ವರ್ಟಿಕಲ್ ಇವೆಮೆಂಟ್ ಪಾಠ ಮಾಡಿದ್ರು, ಎಷ್ಟು ಚೆನ್ನಾಗಿ ಅರ್ಥ ಆಯಿತು. ಶ್ರೀದೇವಿ ಮ್ಯಾಮ್ ಹಿಸ್ಟ್ರಿ ಪಾಠ ಮಾಡಿದರು. ಹಂಪಿಗೆ ಶ್ರೀಕೃಷ್ಣ ದೇವರಾಯ ಒಡೆಯ ನನ್ನ ಹೆಮ್ಮೆಯ ನಾಡಿನ ಮಹಾಪ್ರಭುಗಳು ಗತಕಾಲದ ವೈಭವವನ್ನು ನನಗೆ ತಿಳಿಸ್ಕೊಟ್ರು. ಕನ್ನಡ ಪಾಠ ಮಾಡ್ತಿದ್ರು, ಯುದ್ಧ ನನಗಿಷ್ಟವಾದ ಪಾಠ. ಅಂಬಿಕಾ ಮ್ಯಾಮ್ ಗಣಿತ ಪಾಠ ಮಾಡ್ತಿದ್ರು, A+B². ನನಗೆ ಸ್ವಲ್ಪ ಮಟ್ಟಿಗಾದ್ರೂ ಗಣಿತ ಅರ್ಥ ಆಗ್ತಿತ್ತು. ದೀಪಿಕಾ ಮ್ಯಾಮ್ ಇಂಗ್ಲೀಷ್ ಪಾಠ ಮಾಡ್ತಿದ್ರು. ದ ಕ್ವಾಲಿಟಿ ಆಫ್ ಮರ್ಸಿಟಿ ಪೋಯಮ್ ಮಾಡ್ತಿದ್ರು. ಈಗಲೂ ಕೆಲವು ಬಾರಿ ನನ್ನ ನಾಲ್ಗೆ ಮೇಲೆ ಅದೇ ಪೋಯಮ್ ಬರುತ್ತೆ, ನನ್ನ ಕಿವಿಲಿ ಗುಣುಕ್ತಾ ಇರುತ್ತೆ. ಇನ್ನೊಬ್ಬರು ಸರ್ನೇ ಮರ್ತಿದ್ದೆ, ವಿಶ್ವನಾಥ್ ಸರ್ ಹಿಂದಿ ಪಾಠ ಮಾಡ್ತಿದ್ರು. ಅವರು ಹೇಳಿಕೊಟ್ಟ ಹಿಂದಿ ಅಕ್ಷರಗಳು ಎಲ್ಲವೂ ಸ್ವರ್ಣಾಕ್ಷರದಂತೆ ಗೋಚರಿಸುತ್ತಿತ್ತು. ನನ್ನ ನೆನಪುಗಳ ಬಗ್ಗೆ ಮರ್ತಿದ್ದೆ. ನನ್ನ ಸ್ನೇಹಿತರ ಜೊತೆ ಲಂಚ್ ಬಾಕ್ಸ್ ಶೇರ್ ಮಾಡಿದ್ದು, ಬೇಜಾರಾದಾಗ ನನ್ನ ಸ್ನೇಹಿತರು ಸಮಾಧಾನ ಮಾಡಿದ್ದು, ಎಲ್ಲವೂ ನೆನಪುಗಳೇ. ಜೀವನದ ಏಳು ಬೀಳು ಎಲ್ಲವನ್ನು 10ನೇ ತರಗತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಲ್ತಿದ್ದೇನೆ. ನನ್ನಿಂದ ಯಾರಿಗಾದರೂ ನೋವಾಗಿದ್ದರೆ, ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಸೃಜನ್, ಜೀವನ್, ಶ್ರೀಕರ್, ಅಯ್ಯನ್, ಕೃಷ್ಣರಾಜ್ ನನ್ನ ಸ್ನೇಹಿತರು ಇನ್ನೂ ಇದ್ದಾರೆ. ಅವರ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ. ನಾವೆಲ್ಲ ಎಷ್ಟು ಜಗಳ ಆಡಿದ್ರು ಬೇಗನೆ ಒಂದೇ ಆಗ್ತಿದ್ವಿ. ಅದೇ ರೀತಿ ಎಷ್ಟೋ ಪಾಠಗಳನ್ನ ಅವರಿಂದ ನಾನು ಕಲ್ತಿದ್ದೇನೆ. ನನ್ನ ಸ್ನೇಹಿತರು ಅವರ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಲಲ್ಲ. ಇನ್ನೇ ಮುಗಿಸೋ ಟೈಮ್ ಬಂತು. ನಾನು ಮಾತಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ಕೊನೆಯದಾಗಿ ಒಂದು ಕವನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನ ಏಳು ಬೀಳಿನ ಹಾದಿ, ಈ ಹಾದಿಯಲ್ಲಿ ಗೆದ್ದವನು ಮಹಾಪುರುಷನಾಗ್ತಾನೆ, ಸೋತವನು ಅತೀಂದ್ರಿಯನಾಗ್ತಾನೆ.